ಹೋದ್ರು ಜನ ಸಾಗರ ಸೇರ್ತಾ ಇದೆ. ಈಗ ರಾಜೀವ್ ಗಾಂಧಿ ಅಂತ ನಗರಲ್ಲಿ ಇಸ್ತೀವಿ, ಸ್ಲಮ್ ಇದು ಸ್ಲಮ್ ಅಲ್ಲಿ ರಾಜೀವ್ ಗಾಂಧಿ ಸ್ಲಮ್ ಅಂತ ಇದೀವಿ, ಬಾಂಬೆ ಸ್ಲಮ್ ಹೋಗಿ ಬಂದ್ವಿ. ಎಲ್ಲಾ ಕಡೆ ಒಂದೇ ಹೇಳ್ತಾ ಇರೋದು, ಇಲ್ಲ ಸರ್ ಈ ಬಾರಿ ನಿರ್ಧಾರ ಮಾಡಿದೀವಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕೋದಂತ. ಕಾರಣ ಅಂದ್ರೆ ಅವ್ರು MI ಮೇಟಿ ಅವರು ಮಾಡಿರೋದು ಅಭಿವೃದ್ಧಿ ಕೆಲಸ, HY ಮೇಟಿ ಅವರು ಮಾಡಿರೋದು ಅಭಿವೃದ್ಧಿ ಕೆಲಸ. ಅವ್ರು ಮಾಡಿರೋದು ಕೆಲಸಗಳು ಜನ ಇವತ್ತು ನೆನ್ಸ್ಕೊಂಡು ನನ್ನ ಅನ್ಸಿಗೆ 2013 ಹಿಡ್ಕೊಂಡು 2018ವರೆಗೂ ಕನಿಷ್ಠ 2013 ಹಿಡ್ಕೊಂಡು 2018ವರೆಗೂ ಅವ್ರು ತಂದಿರೋ ಅನುದಾನಗಳು. ಹಾಗಾಗಿ ಅವ್ರು 5 ಬಾರಿ MLA ಆಗಿದ್ರು, 1 ಬಾರಿ MP ಆಗಿದ್ರು, 2 ಬಾರಿ ಮಿನಿಸ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಜನ ಹೇಳ್ತಾರೆ ಇಲ್ಲ ಸರ್ ಹೋದ ಸತಿ ಕಡಿಮೆ ಅಂತರದಲ್ಲಿ ನಾವು ಗೆದ್ದಿದ್ವಿ, ಈ ಬಾರಿ ಕನಿಷ್ಠ ಅವ್ರು ಮಾಡಿರೋದು ಅಭಿವೃದ್ಧಿ ಕೆಲಸಕ್ಕೋಸ್ಕರ ನಾವು ಕನಿಷ್ಠ 30-35 ಸಾವಿರ ಲೀಡರ್ ಗೆಲ್ಸ್ತೀವಿ ಅಂತ ಜನ ಹೇಳ್ತಾರೆ. ನೋಡಿರ್ಬೋದು, ಇದೆಲ್ಲ ವಾಲಂಟ್ರಿ ಮಾಡಿರೋದು ಮೆಡಿಕಲ್ ಕಾಲೇಜ್ ಮತ್ತು ಹೇಳಿದಿಲ್ಲ ಅಭಿವೃದ್ಧಿ ಅವ್ರು ಮಾಡಿರೋದು ಜನ ಹೇಳ್ತಾರೆ, ನಾವು ಹೇಳಬೇಕಾಗಿಲ್ಲ. ಜನ ಹೇಳ್ತಾರೆ, ತಮ್ಮ ಮಾಧ್ಯಮದವ್ರಿಗೂ ಗೊತ್ತಿದೆ. ಸರ್ ಇವಾಗ ಜಮೀರ್ ಅವರ ಎಂಟ್ರಿಯಿಂದ ಮತ್ತಷ್ಟು ಸಮುದಾಯದಲ್ಲಿ ಒಂಥರ ಉತ್ಸಾಹ ಹುಮ್ಮಸ್ಸು ತುಂಬಿರ್ತಕ್ಕಂಥದ್ದು, ಒಂದು ಸಂಭ್ರಮ ನೋಡಬಹುದು ರೋಡ್ ಶೋ ಮೂಲಕ. ಏನ್ ಹೇಳ್ತೀವಿ? ಇಲ್ಲ, ಜನ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು. ಇದು ಏನಿದೆ ನನಗೇನು ಇವತ್ತು ನನಗಿರಲಿ ನನ್ನ ನಾಗರದ ನಸೀರ್ ಅಹಮದ್ ಸಾರ್ಗೆ ಇವತ್ತು ಕಾರ್ಯಕರ್ತರು ಜನ ಬೆಂಬಲ ಕೊಡ್ತಾರೆ, ಅದು ಕಾಂಗ್ರೆಸ್ ಪಕ್ಷ. ಅದು ನಾನು ನಸೀರ್ ಅಹಮದ್ ಸಾಹೇಬ್ರು ಪ್ರಚಾರಕ್ಕೆ ಬಂದಿದ್ದೀವಿ. ನಾನು ಒಂದೇ ಹೇಳೋದು ನಿಮಗೆ, ಈ ಥರ ಜನ ಸೇರಬೇಕಾದ್ರೆ ಇಷ್ಟ ಇದ್ರೆ ಮಾತ್ರ ಸೇರೋದು, ಇಲ್ಲಾಂದ್ರೆ ಯಾರು ಜನ ಸೇರಲ್ಲ. ನೀವು ನೋಡಿರ್ಬೋದು, ಇಲ್ಲೂ ನೋಡಿರ್ಬೋದು, ರಾಜೀವ್ ಗಾಂಧಿ ನಗರ ನೋಡಿರ್ಬೋದು, ಎಲ್ಲೋದ್ರೂ ಜನ ಸೇರ್ತಾರೆ. ನಾನು ಬೆಳಗಿಂದ ಹೇಳ್ತಲ್ಲ, ನಾನು ಹುಬ್ಳಿಯಿಂದ ಬರುವಾಗ ಪ್ರವಚನ ಹೋದಾಗ ಸಾಹೇಬ್, ನಾನು ಹುಬ್ಳಿಯಿಂದ ಬರುವಾಗ ಬೈ ರೋಡ್ ಬಂದಿದ್ದು, ದಾರಿ ಉದ್ದಕ್ಕೂ ಜನ, ದಾರಿ ಉದ್ದು ಒಂದೇ ಹೇಳ್ತಾ ಇರೋದು, ಸರ್ ಈ ಬಾರಿ ನಾವು ಗೆಲ್ಸ್ತೀವಿ, ಈ ಬಾರಿ ಕಾಂಗ್ರೆಸ್ ಪಕ್ಷ ಜನ ಗೆಲ್ಸ್ತೀವಿ ಅಂತ ಎಲ್ಲ ಹೇಳ್ತಾರೆ. ಏನಕ್ಕಂದ್ರೆ ಇಲ್ಲ, ನಾನು ಕೇರಳ ಪ್ರಚಾರದಲ್ಲಿದ್ದೆ. ನನಗೆ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ಸ್ಟಾರ್ ಕ್ಯಾಂಪೇನರ್ ಆಗಿ ಮಾಡಿ ನನಗೆ ಹೆಚ್ಚಿನ ಜವಾಬ್ದಾರಿ ಕೇರಳದಲ್ಲಿ ಕೊಟ್ಟಿದ್ರು. ಹಾಗಾಗಿ ನಾನು 4ನೇ ತಾರೀಕುವರೆಗೂ ಕೇರಳ ಮಾಡಿದೆ. 5ನೇ ತಾರೀಕು ನಾನು ನೆನ್ನೆ ದಾವಣಗೆರೆ ಮಾಡಿದ್ದೀನಿ. ಇವತ್ತು ನಾಳೆ ಬಾಗಲಕೋಟೆ. ಇಲ್ಲ, 5ನೇ ತಾರೀಕು ಇದ್ದಿದ್ದು. ಇಲ್ಲ, 4ನೇ ತಾರೀಕು ಸಂಜೆವರೆಗೂ ಕ್ಯಾಲಿಕಟಲ್ ಪ್ರೋಗ್ರಾಮ್ ಇತ್ತು ಮುಗಿಸ್ಕೊಂಡು ನಾನು 5ನೇ ತಾರೀಕು ದಾವಣಗೆರೆ ಇದ್ದಿದ್ದು, 6-7 ಬಾಗಲಕೋಟೆಯಲ್ಲಿ ಇದ್ದಿದ್ದು. ಇದೆ. ಹೀಗಾಗಿ ಸಿಎಂ ಮತ್ತೆ ಅವರ ಮಂತ್ರಿ ಪಟಾಲಂ ಕೂಡ ಇಲ್ಲಿ ಜಾಂಡ ಹೂಡಿದೆ ಅಂತ ಬಿಜೆಪಿ ಆರೋಪ. ಇಲ್ಲ, ಈಗ ಅವ್ರ ಸರ್ಕಾರ ಇದ್ರು, ಅವ್ರ ಸರ್ಕಾರ BJP ಸರ್ಕಾರ ಇರಲಿ, ಜನತಾದಳ ಸರ್ಕಾರ ಇರಲಿ, ಕಾಂಗ್ರೆಸ್ ಸರ್ಕಾರ, ಎಲ್ಲ ಮಂತ್ರಿಗಳು ಜವಾಬ್ದಾರಿ ಆಗ್ತದೆ. ಈಗ ನಮಗೂ 34 ಮಂತ್ರಿಗಳಿಗೂ ಜವಾಬ್ದಾರಿ. ಎಲ್ಲರೂ ಬಂದು ಕೆಲಸ ಮಾಡಬೇಕು. ಅವ್ರ ಸರ್ಕಾರ ಇರುವಾಗ ಅವ್ರು ಮಾಡಿಲ್ಲ ಮಂತ್ರಿಗಳು. ನಾವಾದ್ರೂ ಡಿವೈಡ್ ಮಾಡಿದ್ದೀವಿ, 4 ಜನ ಇಲ್ಲಿದ್ದೀವಿ, 4 ಜನ ಇಲ್ಲಿದ್ದೀವಿ, 10 ಜನ ಮೇಲೆ ಇಲ್ಲ. BJP ಇರುವಾಗ ಏನು ಮಾಡೋರು, ಎಲ್ಲ ಕ್ಯಾಬಿನೆಟಲ್ಲಿ ಬಂದು ಕೂತ್ಕೊಳ್ಳೋರು. ಅವ್ರು ಮಾಡಿಲ್ಲ, ಅವ್ರ ಸರ್ಕಾರದಲ್ಲಿ ಅವ್ರು ಮಾಡಿಲ್ಲ. ಎಲ್ಲ ಸರ್ಕಾರದ ಸಹಜ ಅದು. ನಮ್ಮ ಪಕ್ಷದಲ್ಲಿ ನಾವು ನಮ್ಮ ಸರ್ಕಾರದಲ್ಲಿ ಗೆಲ್ಸ್ಕೊಳ್ಳೋದು ನಮ್ಗೆ ಮಾಡೋದು ಮುಖ್ಯ ಇರ್ತದಲ್ಲ. ಪಂಚ ಕೊಟ್ಟಿರುವಂತ ಸಿದ್ದರಾಮಯ್ಯನವರು ಸಕ್ಸಸ್ ಆಗಿದ್ರೆ 5 ದಿನಗಳ ಬಂದು ಇಲ್ಲಿ ಯಾಕೆ ಕೊಡ್ಬೇಕಾಗಿತ್ತು ಅಂತ ಹೇಳಿ JDS ರಾಜ್ಯ ಇಲ್ಲ, ಜನ ಬಯಸ್ತಾ ಇದ್ದಾರೆ ಸಿದ್ದರಾಮಯ್ಯ ಬರ್ಬೇಕು. ನೋಡಿರ್ಬೋದು ನೀವು, ಸಿದ್ದರಾಮಯ್ಯ ಬೇಕು ಎಲ್ಲ ಕಡೆ. ಈಗ ನೋಡಿ, ನೆನೆ ಕಾಸರಗೋಡು ಹೋಗಿ ಬಂದಿದೆ. ಕೇರಳದಲ್ಲಿ ನಾನು ಇದ್ದೆ, ಕ್ಯಾಲಿಕಟಲ್ಲಿ ಸಿದ್ದರಾಮಯ್ಯ ಕೇಳ್ತಾರೆ, ಟ್ರಿವೆಂಡ್ರಮ್ ಸಿದ್ದರಾಮಯ್ಯ ಕೊಡ್ತಾರೆ, ಕೊಚ್ಚಿನಲ್ಲಿ ಸಿದ್ದರಾಮಯ್ಯ ಕೇಳ್ತಾವ್ರೆ, ಕುಮಾರಸ್ವಾಮಿಗೆ ಎಲ್ಲಿ ಕೇಳ್ತಾವ್ರೆ, ಬರೀ ಕರ್ನಾಟಕದಲ್ಲಿ. ನಾನು ಹೋಗಿರೋದ್ ಕಡೆ ನಾನು ಕೇಳಿರೋದು ನಿಂಗೆ ಹೇಳ್ತಾ ಇರೋದು. ಅವ್ರು ಏನಾಗಿದೆ, ಕುಮಾರಸ್ವಾಮಿ ಅವ್ರಿಗೆ ಸಿದ್ದರಾಮಯ್ಯ ಅವ್ರ ಪಾಪ್ಯುಲಾರಿಟಿ ಸಹಿಸಕ್ಕಾಗ್ತಾ ಇಲ್ಲ. ಅವರು ಎಲ್ಲರದ್ದು ಪಾಪ್ಯುಲಾರಿಟಿ ಬರ್ತಾ ಕಡಿಮೆ ಇರ್ತದೆ, ಸಿದ್ದರಾಮಯ್ಯದು ಹೆಚ್ಚಾಗ್ತಾ ಇದೆ. ಏನು ಹೇಳಿ, ಎಲ್ಲರದು ಯಾರನ್ನ ರಾಜಕಾರಣಿ ಇರಲಿ. ಈ ಕುಮಾರಸ್ವಾಮಿಗೆ 2006 ಹಿಡ್ಕೊಂಡು 8ವರೆಗೂ ಪಾಪ್ಯುಲಾರಿಟಿ ಇದೆಯಲ್ಲ, ಆ ಪಾಪ್ಯುಲಾರಿಟಿ ಇವತ್ತಿದೆಯಾ? ಆ ಪಾಪ್ಯುಲಾರಿಟಿ ಇದೆಯಾ ಇವತ್ತು? ಅಂದರೆ ಎಲ್ಲ ರಾಜಕಾರಣಿಗಳು ಸಹಜ, ಅದು ಎಲ್ಲ ರಾಜಕಾರಣಿಗಳಿಗೆ ಕಡಿಮೆ ಆಗ್ತದೆ, ಅಂದರೆ ಸಿದ್ದರಾಮಯ್ಯಗೆ ಜಾಸ್ತಿ ಆಗ್ತದೆ. ದಟ್ ಈಸ್ ಸಿದ್ದರಾಮಯ್ಯ.